ಈ ನಡುವೆ ಈಶ್ವರಪ್ಪ ಕಾಂಗ್ರೆಸ್ ಸಮರ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅಂತವರನ್ನ ಗುಂಡಿಟ್ಟು ಸಾಯಿಸುವಂಥ ಕಾನೂನು ತರಬೇಕು ಅಂತ ಹೇಳಿದರು. ಅದಾದ ನಂತರ ಅದಕ್ಕೆ FIR ಆಯಿತು. ಈಗ ಅವರು ಯೂಟರ್ನ್ ಬದಲಿಸಿದ್ದಾರೆ. ನಾನು ಆ ಥರ ಹೇಳಲೇ ಇಲ್ಲ, ಕೊಲ್ಲಿ ಅಂತ ಹೇಳಲಿಲ್ಲ, ಅಂತ ಕಾನೂನು ಬರಬೇಕು ಅಂತ ಹೇಳಿದ್ದೀನಿ ಅಂತ ಅನೇಕ ಘಟಾನುಘಟಿ ನಾಯಕರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಡಿ.ಕೆ. ಸುರೇಶ್ ಹೇಳಿದ್ದಾರೆ, ನೀವು ಯಾಕೆ ನಾನೇ ಬಂದುಬಿಡ್ತೀನಿ, ಯಾರ್ಯಾರಿಗೂ ಸಾಯಿಸೋದಕ್ಕೆ ಯಾಕೆ ಹೇಳ್ತೀರಿ, ನೀವೇ ಸಾಯಿಸಿಬಿಡಿ ಅಂತ ಹೇಳಿದ್ದಾರೆ. ಇದು ಇವತ್ತು ನಡೆದಂತಹ ರಾಜಕೀಯ ವಿದ್ಯಮಾನ. ಇದರ ಬಗೆಗಿನ ಕಂಪ್ಲೀಟ್ ಡಿಟೇಲ್ ಇಲ್ಲಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಇಷ್ಟು ದಿನ ರಾಮ ಮಂದಿರಕ್ಕಾಗಿ ಕಿತ್ತಾಡಿದ್ರು, ಬಳಿಕ GST ಪಾಲಿಗೆ ಬಡಿದಾಡಿದ್ರು. ಇದೀಗ ದೇಶ ಒಡೆಯವರನ್ನ ಗುಂಡಿಕ್ಕಿ ಕೊಲ್ಲೋ ಕಾನೂನು ತನ್ನಿ ಎಂದಿದ್ದ KS ಈಶ್ವರಪ್ಪ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಅಷ್ಟರಲ್ಲೇ KS ಈಶ್ವರಪ್ಪ ಉಲ್ಟಾ ಹೊಡೆದಿದ್ದಾರೆ. ಸುರೇಶ್ಗೆ ಗುಂಡಿಕ್ಕಿ ಕೊಲ್ಲಿ ಅಂದಿಲ್ಲ, ಅನ್ನೋದು ಇಲ್ಲ ಎಂದಿದ್ದಾರೆ. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆಯ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಡಿ.ಕೆ. ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಗುಂಡಿಟ್ಟು ಕೊಲ್ಲಿ ಡಿ.ಕೆ. ಸುರೇಶ್ಗೆ ಅನ್ನಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ನಾನು ಗುಂಡಿಟ್ಟು ಡಿ.ಕೆ. ಸುರೇಶ್ ಅವ್ರನ್ನ ಕೊಲ್ಲಬೇಕು ಅನ್ನೋದು ಹೇಳಿಲ್ಲ. ಈಶ್ವರಪ್ಪ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಖರ್ಗೆ ಅಂತವರ ಹೊಟ್ಟೆಯಲ್ಲಿ ಕೆಟ್ಟ ಹುಳು ಹುಟ್ಟಿದೆ ಅಂತ ಪ್ರಿಯಾಂಕ್ ಖರ್ಗೆಗೆ ಜಾಡಿಸಿದ್ರು. ಆದ್ರೆ ನಾನು ಕೆಟ್ಟ ಹುಳುನೋ ಒಳ್ಳೆ ಹುಳುನೋ ನಿಮ್ಗ್ಯಾಕೆ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಟಕ್ಕರ್ ಕೊಟ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಒಳ್ಳೆ ರಾಜಕಾರಣಿ. ನಾನು ಅವ್ರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವ್ರು ತಗೊಂಡಿರೋಂಥ ರೋಲ್ ಬಗ್ಗೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ ದೇಶ. ಅವ್ರು ಹೇಳಿರೋಂಥ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ. ಅಂಥ ಹೊಟ್ಟೆನಲ್ಲಿ ಇಂಥ ಹುಳ ಹುಟ್ಟಿದೆಯಲ್ಲ ಅನ್ನೋದು ನಂಗೆ ಬೇಸರ ಅಷ್ಟೇನೆ. ಏನಾದರೂ ಬಾಯಿ ಪಡ್ಕೊಳ್ಳಿ, ಎಲ್ಲಾನ ಬಟ್ಟೆ ಹರ್ಕೊಳ್ಳಿ, ನನಗೇನು ಮಾಡೋದಿದೆ? ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಜನರ ಸೇವೆ ಮಾಡಬೇಕಾಗಿದೆ ಅಷ್ಟೇ. ಇಷ್ಟೇ ರಾಜಾರೋಷವಾಗಿ ದಯವಿಟ್ಟು ಹೋಗಿ ಕೇಂದ್ರ ಸರ್ಕಾರದ ಹತ್ರ ಗುಡುಗಿರಿ. ಕರ್ನಾಟಕದವರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ, ಅದ್ರ ಬಗ್ಗೆ ಮಾತನಾಡಿ. ನಾನು ಕೆಟ್ಟ ಹುಳನೋ ಒಳ್ಳೆ ಹುಳನೋ ತೊಗೊಂಡು ನಿಮ್ಗೇನು ಮಾಡೋದಿದೆ? ನಮ್ಮ ತಂದೆ ತಾಯಿ ತಾನೇ ಸಂಭಾಳಿಸ್ತಾ ಇರೋದು ನಮಗೆ. ಇದರ ಮಧ್ಯೆ ನಾನೇ ಈಶ್ವರಪ್ಪ ಮನೆಗೆ ಹೋಗ್ತೀನಿ, ಗುಂಡು ಹೊಡೆಯಲಿ ಅಂತ ಈಶ್ವರಪ್ಪಗೆ ಸಂಸದ ಡಿ.ಕೆ. ಸುರೇಶ್ ಸವಾಲ್ ಹಾಕಿದ್ದಾರೆ. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ, ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿ ಕೊಲ್ಲಬೇಕು, ಈ ಕನ್ನಡದ ನೆಲಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ. ಸಮಯ ಕೊಡ್ತೀನಿ, ತಿಳಿಸ್ತೀನಿ, ಬಂದು ನಿಲ್ತೀನಿ. ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಷ್ಗಿರಿ ತಗೊಳ್ಳಿ ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇಷ್ಟೆಲ್ಲ ಆಗ್ತಿರುವಾಗಲೇ ಮಾಜಿ CM BS ಯಡಿಯೂರಪ್ಪನವರು ಈಶ್ವರಪ್ಪ ಬೆಂಬಲಕ್ಕೆ ನಿಂತರು. ಈಶ್ವರಪ್ಪನವರು ಹೇಳಿದಂಥ ಮಾತನ್ನು ಬೇರೆ ಅಪಾರ್ಥ ಕಲ್ಪಿಸೋ ರೀತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಶ್ವರಪ್ಪ ಹೇಳಿರುವಂಥದ್ದು ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಕೊಲ್ಲುವಂಥ ಒಂದು ಕಾನೂನು ತನ್ನಿ ಅಂತ ಹೇಳಿರುವಂಥದ್ದು. ಈ ನಡುವೆ ಈಶ್ವರಪ್ಪನವರ ಹೇಳಿಕೆ ಅಲ್ಲಿಗೆ ನಿಂತಿಲ್ಲ. ನಮ್ಮ ಸುದ್ದಿಗೆ ಬಂದವರನ್ನೆಲ್ಲ ಸೆಟಲ್ಮೆಂಟ್ ಆಗಿದೆ, ಸೆಟಲ್ಮೆಂಟ್ ಮಾಡಿದ್ದೀವಿ, ಸಂಸದ ಡಿ.ಕೆ. ಸುರೇಶ್ ಅವರದ್ದು ಹೆದರೋ ಬ್ಲಡ್ ಅಲ್ಲ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಮ್ಮನ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಜೊತೆಗೆ ಬಿಜೆಪಿಯ ಹಿರಿಯ ನಾಯಕ KS ಈಶ್ವರಪ್ಪ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ತಂಟೆಗೆ ಬಂದವರೆಲ್ಲ ಏನೇನಾಗಿದ್ದಾರೆ ಗೊತ್ತಲ್ಲ, ನಮ್ಮ ತಂದೆ ಬಗ್ಗೆ ಹಿಂದೆ ಮಾತಾಡಿದ್ರು, ಸೆಟಲ್ಮೆಂಟ್ ಮಾಡಿದ್ದೀವಿ, ಈಗ ಎಲ್ಲಿದ್ದಾರೆ ಈಶ್ವರಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ಒಂದು ಇಂಡೈರೆಕ್ಟ್ ಧಮಕಿ, ನಮ್ಮ ತಂಟೆಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಕೇಳಿಸ್ಕೊಳ್ಳಿ. ನೋಡ್ರಿ, ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನ ಸೆಟ್ಲ್ಮೆಂಟ್, 1 ರೌಂಡ್ ಸೆಟ್ಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾವೇನು ಈಶ್ವರಪ್ಪನ ಯಾವ ಸೆಟ್ಲ್ಮೆಂಟು ಗುಂಡಿಗೆ ಕೊಲ್ತೀನಿ ಅಂತೇಳಿ ಕೊಲ್ಲಿ ಬಿಡಿ.
ಡಿ ಕೆ ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ಬೆಳಿಗ್ಗೆ ಅವರು ಹೇಳಿದ್ರು ಸರ್, ನಾನೇ ಹೋಗ್ತೀನಿ ಅವ್ರ ಹತ್ರ. ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ. ನೋಡ್ರಿ, ಈಶ್ವರ ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ವ ಅಂತ ಕೇಳಿದ್ರು. ಕೆಂಪೇಗೌಡರು ಅಂತಂದರೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೇಳಿದ್ದಲ್ಲ ಅವರು. ಅವ್ರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರ ತಂದೆ ಹೆಸರು ಕೆಂಪೇಗೌಡ. ಡಿ ಕೆ ಶಿವಕುಮಾರ್ ಅವರ ತಂದೆಯವರ ಹೆಸರು ಕೆಂಪೇಗೌಡ. ಕೆಂಪೇಗೌಡ ಅವರ ತಂದೆಯವರ ಹೆಸರಲ್ಲಿ ಒಂದು ರೋಡ್ ಕೂಡ ಇದೆ. ಈ ಹಿಂದೆ ವಿಧಾನಸಭೆಯಲ್ಲಿ ಮಾತಾಡ್ತಾ ನಿಮ್ಮಪ್ಪನ ಆ ಥರ ಏನೋ ಬಂತದು. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇದೇ ಈಶ್ವರಪ್ಪನವರು ಸದನದಲ್ಲಿ ಮಾತಾಡ್ಬಿಡ್ತಾರೆ. ಆಗ ನಾವೆಲ್ಲ ಪತ್ರಕರ್ತರು ಡಿ ಕೆ ಶಿವಕುಮಾರ್ ಅವರ ಬಳಿ ಹೋಗಿ ಇಂಟರ್ವ್ಯೂ ತಗೊಂಡಾಗ ಅವ್ರು ಹೇಳ್ತಾರೆ, ನನ್ನ ತಂದೆ ಬಗ್ಗೆ ಮಾತಾಡಿದ್ದಾರೆ, ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರು. ಅದಾದ ನಂತರ ಅವರ ಮಂತ್ರಿಗಿರಿ ಎಲ್ಲ ಹೋಯಿತು, ಮತ್ತೆ ಮಂತ್ರಿ ಆಗಲಿಲ್ಲ. ಅದೊಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಇದೆಲ್ಲವೂ ಆಯಿತು. ಅದನ್ನು ಅವರು ನೆನಪಿಸಿದ್ದಾರೆ. ಅಂದರೆ ಕೆಂಪೇಗೌಡರು ಹಿಸ್ಟ್ರಿ ಗೊತ್ತಲ್ಲ ಅಂತಂದರೆ ಕೆಂಪೇಗೌಡರ ಹಿಸ್ಟ್ರಿ ಅಂದರೆ ಇವರ ತಂದೆ ಹಿಸ್ಟ್ರಿ. ನೀವು ಕನ್ಫ್ಯೂಸ್ ಆಗಬೇಡಿ. ಓಕೆ, ಈ ನಡುವೆ 14ರಿಂದ 15 ಅಭ್ಯರ್ಥಿಗಳು ಕೇಳಿದ್ದಾರೆ ಟಿಕೆಟ್ ಬೇಕು ಅಂತ ಹೇಳಿ. ಬಹುಶಃ ಯಾವ ರೀತಿ ಟಿಕೆಟ್ ಹಂಚಿಕೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಬಹುತೇಕರಿಗೆ ಸಿಗುವಂಥ ಸಾಧ್ಯತೆ ಇದೆ. ಆದರೆ ಎಲ್ಲವೂ ಕೂಡ ತಮ್ಮವರು ಕೊಡಿ ಅನ್ನುವಂಥದ್ದೇ ನಡೀತಾ ಇದೆ. ಬಹುಶಃ 3 DCMಗಳಾಗಬೇಕು ಅಂತ ಕೂಗು ಕೇಳಿ ಬಂದಿತ್ತು. ಅದಾಗದೇ ಇದ್ದರೆ ಈ ಥರ ಕೊಡಿ ಅಂತ ಕೇಳಿ ಬಂತಾಯಿತು. ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರ ಅಬ್ಬರದ ನಡುವೆ ಇವರು ಗೆದ್ದು ಬರ್ತಾರೆ ಅನ್ನೋಂಥ ಡೌಟ್ಗಳು ಕೂಡ ಇತ್ತು. ಇನ್ನು ಕೆಲವೇ ದಿನಗಳಲ್ಲಿ ಅಂತಂದರೆ ಬಹುಶಃ ಒಂದು 2-2.5 ತಿಂಗಳ ಒಳಗಾಗಿ ಲೋಕಸಭಾ ಚುನಾವಣೆ ನಡೆಯಬಹುದು. ಲೋಕಸಭಾ ಚುನಾವಣೆಗೆ ಎಲ್ಲ ರಾಜಕೀಯ ಪಕ್ಷಗಳು ರೆಡಿ ಆಗ್ತಾ ಇದೆ. ಕರ್ನಾಟಕದಲ್ಲಿ 136 ಸ್ಥಾನಗಳನ್ನು ಹೊಂದಿರುವಂಥ ಕಾಂಗ್ರೆಸ್ ಕಳೆದ ಬಾರಿ ಕೇವಲ 28 ಸ್ಥಾನಗಳ ಪೈಕಿ 1 ಸ್ಥಾನ ಮಾತ್ರ ಗೆದ್ದುಕೊಂಡಿತ್ತು. ಅದು ಕೂಡ ಬೆಂಗಳೂರು ಗ್ರಾಮಾಂತರ. ಡಿ ಕೆ ಸುರೇಶ್ ಅವರು ಮಾತ್ರ BJPಯ ಏಕಮೇವ ಸದಸ್ಯರಾಗಿದ್ದರು. ಕಾಂಗ್ರೆಸ್ನ ಏಕಮೇವ ಸದಸ್ಯರಾಗಿದ್ದರು. BJP 25 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಒಂದು ಕಡೆ ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿತ್ತು, ಹಾಗಾಗಿ 26. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ 27 ಮತ್ತು ಕಾಂಗ್ರೆಸ್ ಒಂದು 28. ಈ ಬಾರಿ BJP ಹಾಗೂ JDS ಒಂದಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಹಾಗೂ JDS ಒಂದಾಗಿದ್ದರೂ ಕೇವಲ 1 ಸ್ಥಾನಗಳನ್ನು ಮಾತ್ರ ಗೆದ್ದುಕೊಂಡಿತ್ತು. ಈಗ AICC ಅಧ್ಯಕ್ಷರು ಒನ್ ಆ್ಯಂಡ್ ಓನ್ಲಿ ಶಿವಕುಮಾರ್ ಪಕ್ಕದ ತೆಲಂಗಾಣವನ್ನು ಕೂಡ ಗೆಲ್ಲಿಸಿಕೊಟ್ಟಾಗಿದೆ. ಇದೀಗ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಬೇಕು ಅಂತಂದರೆ, ಮುಖ್ಯಮಂತ್ರಿ ಪಟ್ಟ ತಟ್ಟೆಯಲ್ಲಿಟ್ಟು ಕೊಡಬೇಕು ಅಂತಂದರೆ ಮತ್ತೊಮ್ಮೆ 28 ಕ್ಷೇತ್ರಗಳ ಪೈಕಿ ಕಡಿಮೆ ಅಂದರೂ ಕೂಡ 10-15 ಇಷ್ಟು ಸ್ಥಾನಗಳನ್ನಾದರೂ ಗೆಲ್ಲಬೇಕು. ಖಂಡಿತವಾಗಲೂ 10 ಸ್ಥಾನಗಳನ್ನು ಗೆದ್ದರೂ ಕೂಡ ಕಾಂಗ್ರೆಸ್ನ ದೊಡ್ಡ ಒಂದು ಗೆಲುವಾಗುತ್ತೆ. ಯಾಕೆಂದರೆ ಒಂದೇ ಒಂದಿದ್ದದ್ದು. ಅವರು 2 ಗೆದ್ದರೂ ಕೂಡ 100% ಇನ್ಕ್ರಿಮೆಂಟ್ ಇದ್ದಂಗೆ.